ಏಕಮೇವ ದ್ವಿತೀಯಂ. ಇನ್ನು ಈ ತುಲಾರಾಶಿಯವರಿಗೆ 2024ನೇ ಇಸ್ವಿಯ ಒಂದು ಫಲವನ್ನು ಹೇಳಬೇಕು ಅಂದರೆ ಮುಖ್ಯವಾಗಿ ಗುರು ಶನಿ ರಾಹು ಕೇತುಗಳ ಆಧಾರದ ಮೇಲೆ ನಾನು ಮುಖ್ಯವಾಗಿ ಸ್ಥೂಲವಾಗಿ ಫಲವನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಸದ್ಯಕ್ಕೆ ಗುರು ಸಪ್ತಮದಲ್ಲಿದ್ದಾನೆ, ಏಪ್ರಿಲ್ 30 ತನಕ ಸಪ್ತಮದಲ್ಲಿರ್ತಾನೆ. ತುಲಾರಾಶಿಯವರಿಗೆ ಗುರು ಬಲ ಇದೆ, ಹಾಗಾಗಿ ಧನಾಗಮ ಆಗತ್ತೆ, ಮಕ್ಕಳ ಒಂದು ಏಳಿಗೆ ಉಂಟಾಗತ್ತೆ, ಮಕ್ಕಳಲ್ಲೂ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಬಂಧು ಮಿತ್ರದಲ್ಲೂ ಕೂಡ ಸಂತೋಷದಿಂದ ಇರ್ತೀರಾ, ಮತ್ತೆ ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು ಏಪ್ರಿಲ್ ತನಕನೂ ಕೂಡ ಇವೆಲ್ಲವೂ ಕೂಡ ನೀವು ಈ ಗುರುವಿನಿಂದ ತುಲಾರಾಶಿಯವರು ಕಾಣತಕ್ಕಂಥದ್ದು. ಮೇ 1 ಗುರು ಅಷ್ಟಮಕ್ಕೆ ಬರ್ತಾನೆ. ಆದ್ದರಿಂದ ಈ ಗುರು ಅಷ್ಟಮಕ್ಕೆ ಬಂದಾಗ ಬಹಳ ಎಚ್ಚರಿಕೆಯಲ್ಲಿ ತುಲಾರಾಶಿಯವರು ಇರಬೇಕಾಗತ್ತೆ. ಯಾಕೆ ಅಂದರೆ ಈ ಗುರು ಅಷ್ಟಮಕ್ಕೆ ಬಂದಾಗ ಯಾವುದೇ ಗ್ರಹ ಅಷ್ಟಮದಲ್ಲಿತ್ತು ಅಂದರೆ ಗೋಚಾರದಲ್ಲಿ ಅಶುಭ ಫಲಗಳನ್ನು ಕೊಡುತ್ತೆ, ಎಕ್ಸೆಪ್ಟ್ ಬುಧ ಮತ್ತೆ ಶುಕ್ರ. ಈ ಬುಧ ಶುಕ್ರ ಸ್ವಲ್ಪ ಅಶುಭ ಫಲಗಳನ್ನು ಕೊಡ್ತಾರೆ ಅಂತ ಹೇಳುತ್ತೆ ಗೋಚಾರದಲ್ಲಿ. ಅದು ಬಿಟ್ಟರೆ ಎಲ್ಲ ಗ್ರಹಗಳು ಕೂಡ ಅಷ್ಟಮದಲ್ಲಿ ಅನಿಷ್ಟ ಫಲಗಳನ್ನು ಕೊಡುತ್ತೆ. ವಿಶೇಷವಾಗಿ ಗುರು ಅಷ್ಟಮಕ್ಕೆ ಬಂದಾಗ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಅದರೊಳಗೂ ಕೂಡ ಗ್ರಹಗತಿಗಳು ವಿಷಮ ಸ್ಥಿತಿನಲ್ಲಿತ್ತು ಅಂದರೆ ನಿಮಗೆ ಗೋಚಾರದಲ್ಲಿ ದಶಾಭುಕ್ತಿನಲ್ಲಿ ಎಲ್ಲ ಆಗ ಪ್ರಾಣಕ್ಕೆ ಅಪಾಯ ಉಂಟು ಮಾಡತಕ್ಕಂಥದ್ದು, ಹೊಟ್ಟೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ವಿಶೇಷವಾಗಿ ಕೆಲವು ದೀರ್ಘಾವಧಿ ರೋಗಗಳು ಬರ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ನಿಮ್ಮ ಫುಡ್ ಸಿಸ್ಟಮ್ ಅನ್ನ ಬಹಳ ಕರೆಕ್ಟ್ ಆಗಿ ಇಟ್ಕೊಳ್ಳಿ ನೀವು. ಅದೇ ರೀತಿಯಲ್ಲಿ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ವಿಶೇಷವಾಗಿ ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್, ಆಕಸ್ಮಿಕವಾಗಿ ಧನ ಖರ್ಚಾಗ್ತಕ್ಕಂಥ ವ್ಯರ್ಥ ಅಧಿಕ ವ್ಯಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗುತ್ತೆ. ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗುತ್ತೆ, ಕೆಲಸದಲ್ಲಿ ತೊಂದರೆ ಉಂಟಾಗುತ್ತೆ, ಹಿನ್ನಡೆ ಉಂಟಾಗುತ್ತೆ, ಕೋರ್ಟು ಕಚೇರಿಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ, ಇವೆಲ್ಲವೂ ಉಂಟಾಗುತ್ತೆ. ಆದ್ದರಿಂದ ತುಲಾರಾಶಿಯವರು ಈ ಒಂದು ಗುರುವಿನಿಂದ 2024 ಮೇ ನಂತರ ತುಂಬಾನೇ ಸಾಧಾರಣ ಫಲಗಳನ್ನು ಕಾಣ್ತಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಶನಿಯ ಫಲವನ್ನು ನೋಡಿದಾಗ ಸಂವತ್ಸರ ಪರ್ಯಂತ ಫುಲ್ 2024 ಶನಿ 5ನೇ ಮನೆಯಲ್ಲಿರ್ತಾನೆ. 5ನೇ ಮನೆಯಲ್ಲಿದ್ದಾಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತು ತುಲಾರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಪರೀಕ್ಷಾ ಸಮಯದಲ್ಲಿ ವಿಶೇಷವಾಗಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಹೊಟ್ಟೆ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಇಂಡೈಜೆಷನ್ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಲಾರಾಶಿಯವರಿಗೆ ನಿರಾಶೆ ಉಂಟಾಗ್ತಕ್ಕಂಥದ್ದು ಅಥವಾ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಶನಿಯಿಂದ ತುಲಾರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಮತ್ತೆ ರಾಹು 6ನೇ ಮನೆಯಲ್ಲಿದ್ದಾನೆ. ರಾಹು 6ನೇ ಮನೆಯಲ್ಲಿದ್ದಾನೆ ಅಂದ್ರೆ ಶತ್ರು ನಾಶ ಯೋಗ ಅಂತ ಹೇಳ್ತೀವಿ ನಾವು ಅದನ್ನ. ಮತ್ತೆ ಕರ್ಮಕ್ಷೇತ್ರದಲ್ಲಿ ಅಭಿವೃದ್ಧಿ ಅಥವಾ ಏಳಿಗೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೋರ್ಟು ಕಚೇರಿಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು, ಮತ್ತೆ ಧನಲಾಭ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಯಾವ್ದಾದ್ರು ಹೊಸ ವಸ್ತುಗಳನ್ನ ಮನೆಗೆ ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಇರುತ್ತೆ. ಆದರೆ ಕೇತು 12ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಕೇತು 12ನೇ ಮನೆಯಲ್ಲಿತ್ತು ಅಂದ್ರೆ ಕಾಲಿನ ಸಮಸ್ಯೆ, ವಿಶೇಷವಾಗಿ ಪಾದದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೆಲವು ಅಜ್ಞಾತ ರೋಗಗಳು, ರೀಸನ್ ಏನು ಅಂತ ಗೊತ್ತಾಗೋದಿಲ್ಲ, ಅಂತಹ ಕೆಲವು ರೋಗಗಳು ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತುಲಾರಾಶಿಯವರು ಈ ಒಂದು 2024ನೇ ಇಸ್ವಿನಲ್ಲಿ ಆರೋಗ್ಯದ ಬಗ್ಗೆ, ಅದರೊಳಗೂ ಕಾಲಿನ ಬಗ್ಗೆ, ಅದರೊಳಗೂ ಪಾದದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ವಿಶೇಷ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಯಾಕೆಂದ್ರೆ ಕೇತು 12ನೇ ಮನೆಯಲ್ಲಿದ್ದಾನೆ ಅಂದ್ರೆ ನಿದ್ರಾ ಭಂಗ ಯೋಗ ಅಥವಾ ನಿದ್ರಾ ನಾಶ ಯೋಗ ಅಂತ ಹೇಳ್ತೀವಿ, ಅಧಿಕ ಧನ ವ್ಯಯ ಯೋಗ ಅಂತ ಹೇಳ್ತೀವಿ, ಮತ್ತೆ ಪಾದಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹಾಗಾಗಿ ಮತ್ತೆ ಬಂಧನ ಯೋಗ ಅಂತ ಕೂಡ ಹೇಳ್ತೀವಿ ನಾವು. 12ನೇ ಮನೆಗಳಲ್ಲಿ ಪಾಪಗ್ರಹಗಳು ಇತ್ತು ಅಂದ್ರೆ ಗೋಚಾರದಲ್ಲಿ ಆಗಲಿ ನಿಮ್ಮ ಜನ್ಮ ಕುಂಡಲಿನಲ್ಲಿ ಆಗಲಿ ಬಂಧನ ಉಂಟಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಈ ತುಲಾರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಮತ್ತೆ ಅವರು ಮಾಡಬೇಕಾದಂತಹ ಪರಿಹಾರ ಏನು ಅಂತ ನೋಡ್ತು ಅಂದ್ರೆ ಮುಖ್ಯವಾಗಿ ಅವರು ಈ ಏಪ್ರಿಲ್ ಕಳೆದ ಮೇಲೆ ಗುರು ಶಾಂತಿಯನ್ನ ಮಾಡ್ಕೊಳ್ಳೇಬೇಕು. ಆ ಏಪ್ರಿಲ್ನಲ್ಲೇನೆ ಗುರು ಶಾಂತಿ, ಶನಿ ಶಾಂತಿ, ಕೇತು ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನವಗ್ರಹ ವಿಶೇಷ ಗುರು, ಶನಿ ಮತ್ತೆ ಕೇತು ಶಾಂತಿಯನ್ನ ಮಾಡಿಕೊಂಡು ಗುರುವಿಗೆ ಕಡಲೆಕಾಳು ಅಥವಾ ಕಡಲೆಬೇಳೆ, ಶನಿಗೆ ಕರಿಯಳ್ಳು ಅಥವಾ ಎಳ್ಳೆಣ್ಣೆ ಮತ್ತು ಕೇತುವಿಗೆ ಈ ಹುರುಳಿ ಅಥವಾ ಅಲಸಂದೆಯನ್ನ ದಾನ ಮಾಡ್ತಕ್ಕಂಥದ್ದು, ಯಥಾಶಕ್ತಿ ಅನ್ನದಾನ ಮಾಡ್ತಕ್ಕಂಥದ್ದು, ವಿದ್ಯಾದಾನ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ.
ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ಚಾನಲ್ ಅಥವಾ ವಾಹಿನಿ ಏನಿದೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲ ನೋಟಿಫಿಕೇಶನ್ಸ್ ಬರೋ ಮಾಡ್ಕೊಳ್ಳಿ, ಮತ್ತೆ ಹೆಚ್ಚು ಹೆಚ್ಚು ಜನಗಳಿಗೆ ಆದಷ್ಟು ಶೇರ್ ಮಾಡಿ. ಎಲ್ಲ ರೀತಿಯಲ್ಲೂ ಕೂಡ ನೀವು ಸತ್ಯವನ್ನ ಶೇರ್ ಮಾಡಿದ ಒಂದು ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಅದರಿಂದ ಈ ರೀತಿ ಮಾಡ್ತಕ್ಕಂಥದ್ದು. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.